ಕೋರ್ತಾ ಇದ್ದೇವೆ. ನಮ್ಮ ನೂರಾರು ದೇವರು ಮಕ್ಕಳನ್ನ ಸಾಕಿರ್ತಕ್ಕಂಥ ನಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಅಣ್ಣರವರಿಗೆ ಇವತ್ತು ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶ್ರೀಧರ ಸ್ನೇಹಿತರು ದಯಮಾಡಿ ಸ್ನೇಹಿತರು ಪ್ರೀತಿಯಿಂದ ಸಹಕರಿಸಬೇಕಾಗಿ ಮದುವೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಅವಕಾಶ ಕೊಡಿ, ಅವ್ರಿಗೆ ಅವಕಾಶ ಕೊಡಿ. ದಯವಿಟ್ಟು ಸ್ಟೇಜ್ ಬಿಟ್ಟು ಕೆಳಗೆ ಕಳೀರಿ. ಯೋಗೇಶ್ ಅಣ್ಣ ಅವ್ರಿಗೆ ಅವಕಾಶ ಕೊಡಿ. ಗಜಮುಖ ಗೆಳೆಯರ ಬಳಗದ ಎಲ್ಲ ಸ್ನೇಹಿತರು ಸಹಕರಿಸಬೇಕು. ದಯಮಾಡಿ ವೇದಿಕೆಗೆ ಅವರು ಆಗಮಿಸಿದ್ದಾರೆ. ನಿಮ್ಮ ಹೆಸರನ್ನೇ ಶುಭದಿಂದ ಬಂದಿದ್ದಾರೆ ನಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಅಣ್ಣ. ದಯಮಾಡಿ ಹಲೋ ಹಲೋ ಎಲ್ರಿಗೂ ನಮಸ್ಕಾರ. ಒಂದು ನಿಮಿಷ ಅಣ್ಣ ಪ್ಲೀಸ್ ಅಣ್ಣ, ಒಂದು ನಿಮಿಷ ಅಣ್ಣ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ಮೊದಲನೇದಾಗಿ ರುದ್ರೇಗೌಡನ್ ಕೊಪ್ಪಳಕ್ಕೆ ಬಂದಿದ್ದು ಬಹಳ ಸಂತೋಷ ಆಯ್ತು. ನನಗೆ ಏನ್ ಹೇಳ್ಬೇಕಂತ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನನಗೋಸ್ಕರ ಇಷ್ಟೊತ್ತಾದ್ರೂ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ ಅಂದ್ರೆ ನಿಮ್ ಪ್ರೀತಿಗೆ ನಾನು ಯಾವಾಗ್ಲೂ ಚಿರಋಣಿ. ಸಾಕಷ್ಟು ಕಾರ್ಯಕ್ರಮಗಳು ಇದ್ದಿದ್ರಿಂದ, ಆಮೇಲೆ ಬೆಂಗಳೂರಿಂದ ತುಂಬಾ ದೂರ ಇರೋದ್ರಿಂದ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಮೊದಲನೇದಾಗಿ ನಿಮ್ಮೆಲ್ಲರೂ ಪಾದಗಳಿಗೆ ಮುಗಿದು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಶೇಷವಾಗಿ ಈ ಗ್ರಾಮಕ್ಕೆ ನನ್ನನ್ನ ಪ್ರೀತಿಯಿಂದ ಬರಮಾಡ್ಕೊಂಡಂತ ನಮ್ಮ ಪ್ರವೀಣ್, ನನ್ನ ತಮ್ಮ, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಅವರ ಸ್ನೇಹಿತರು, ಹಾಗೆ ವಿಶೇಷವಾಗಿ ಅಣ್ಣವರು ಬನ್ನಿ. ಸೊ ಚೇತನ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಚೇತನ್ ಅಣ್ಣವ್ರು ಇದಕ್ಕಿಂತ ಮುಂಚೆನೆ ನನಗೆ ಪರಿಚಯ. ಸೊ ಒಂದ್ ದಿವಸ ಅವ್ರದ್ದು ಬಟ್ಟೆ ಅಂಗಡಿಗೆ ನಾನು ಹೋಗಿದ್ದೆ. ಸೊ ನೀವು ನಂಬ್ತಿರೋ ಬಿಡ್ತಿರೋ, ಅವ್ರ ಬಟ್ಟೆ ಅಂಗಡಿಗೆ ಹೋದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಸಾವಿರಾರು ಜನಕ್ಕೆ ಅಲ್ಲಿ ಬೇಕಾದಂತ ಅವ್ರ ಹತ್ರ ಎಷ್ಟು ಬಟ್ಟೆಗಳಿರುತ್ತೋ ಅಷ್ಟು ಬಟ್ಟೆ ನಮ್ಗೆ ಆಶ್ರಮಕ್ಕಾಗಿ ಕಳಿಸ್ಕೊಟ್ರು. ದಯವಿಟ್ಟು ಜೋರಾಗಿ ಒಂದ್ಸತಿ ಅವ್ರಿಗೆ ಕ್ಲಾಸ್ ಮಾಡಿ. ಈ ಪ್ರೀತಿ ಈ ಪ್ರೋತ್ಸಾಹ, ಆಶೀರ್ವಾದ, ಸಪೋರ್ಟು ನಿಮ್ಮ ಎಲ್ಲಾ ಗ್ರಾಮಸ್ಥರ ಆಶೀರ್ವಾದದಿಂದ ನಾವು ಮಾಡ್ತಿರುವಂತ ಸಣ್ಣ ಪುಟ್ಟ ಸೇವೆ ಇವತ್ತು ಇಲ್ಲಿವರೆಗೂ ಬಂದು ನಿಲ್ಸಿದೆ. ಸೊ ನಾನು ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಈ ಕೆಲಸವನ್ನ ಆರಂಭ ಮಾಡಿ ಇವತ್ತು ಇಡೀ ಕರ್ನಾಟಕದಲ್ಲಿ ಸಾವಿರಾರು ಜನ ನಿರ್ಗತಿಕರು, ಅನಾಥರು, ಅಸಹಾಯಕರು, ರಸ್ತೆಯಲ್ಲಿ ಮಲಗುವಂತ ವ್ಯಕ್ತಿಗಳಿಗೆ ಆಶ್ರಯವನ್ನ ಕಲ್ಪಿಸ್ತಾ ಇದೀವಿ ನಿಮ್ಮೆಲ್ಲರೂ ಪ್ರೀತಿಯಿಂದ. ಈಗ ಬರೋಬ್ಬರಿ 5,000 ಜನ ಮಲಗುವಂತ ಒಂದು ಅದ್ಭುತವಾದಂತ ಕಟ್ಟಡವನ್ನ ನಿರ್ಮಾಣ ಕೂಡ ಮಾಡ್ತಾ ಇದೀವಿ. ಸೊ ಎಲ್ಲರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ನೈಟ್ 12 ಗಂಟೆ ಕಳೆದ್ರೆ ಯೋಗಿ ಬರ್ತಾರೆ. ಎಲ್ಲ ಕೌಂಟ್ ಡೌನ್ ಮಾಡ್ತೀವಿ. 1 2 3 ಅಂತ ಎಲ್ಲ ವಿಶ್ ಮಾಡ್ತೀವಿ ನಮ್ಮ ಬಾಸ್ಗೋಸ್ಕರ. ರೆಡಿ? ತೋರಿಸ್ತಾ ಇದಾರೆ ಅಷ್ಟೇ. ಇದನ್ನೇನು ನಾವು ತಪ್ಪಾಗಿ ಭಾವಿಸೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಇವತ್ತು ಈ ಗ್ರಾಮದಲ್ಲಿ ಆಚರಣೆ ಮಾಡ್ತಿರೋದಕ್ಕೆ ತುಂಬಾ ಖುಷಿಯಾಗಿದೆ. ನಿಮ್ಮ ಗ್ರಾಮದಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ.
ದಯವಿಟ್ಟು ಸ್ನೇಹಿತರು ಸಹಕರಿಸಬೇಕಾಗಿ ಮನವಿಯನ್ನು ಮಾಡ್ಕೊತೇವೆ. ಅಣ್ಣ, ಒಂದೇ ಒಂದು ನಿಮಿಷ ಅಣ್ಣ. ತಲೆ ತೆಗೆದು. ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಬಹಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಇಷ್ಟು ನೂರು ಮಾಡೋಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವೆಲ್ಲ ನಿಮ್ಮ ಪ್ರೀತಿಗೋಸ್ಕರ ಬಂದಿರೋದು, ನಿಮ್ಮ ಆಶೀರ್ವಾದ ತಗೊಳ್ಳೋಕ್ಕೋಸ್ಕರ ಬಂದಿರೋದು. ಮೊನ್ನೆ ಕೂಡ ಬಂದಿದ್ದು ಬಹಳ ಸಂತೋಷ ಆಯಿತು. ನಿಜವಾಗ್ಲೂ ಏನ್ ಮಾತಾಡ್ಬೇಕಂದ್ರೆ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತು ರಾತ್ರಿಯಲ್ಲೂ ಕೂಡ ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನಾನು ಎಲ್ಲೋ ಒಂದ್ ಕಡೆ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಾವು ಮಾಡೋ ಸಮಾಜ ಸೇವೆ ನಿಮ್ಗೆ ಇಷ್ಟ ಆಗಿ ಆಶೀರ್ವಾದ ಮಾಡಿರೋದ್ರಿಂದ ಇವತ್ತಿನ ಒಂದು ಅದ್ಭುತವಾದ ವೇದಿಕೆಯನ್ನು ಕಾಣಿರೋದಕ್ಕೆ ಸಾಧ್ಯ ಆಗಿದೆ. ಎಲ್ಲರೂ ಕೂಡ ನಾವು ಮಾಡೋ ಕೆಲಸ ಇಷ್ಟ ಆಗಿದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರ ನಮ್ಮ ಕೆಲಸದ ಬಗ್ಗೆ? ಯಾರ್ದು ವಾಯ್ಸ್ ಇಲ್ಲ, ಸೌಂಡ್ ಇಲ್ಲ. ಥ್ಯಾಂಕ್ ಯು. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ನೀವು ಒಳ್ಳೇದು ಮಾಡಲಿ. ಹಾಗೆ ಪ್ರವೀಣ್ ಅಣ್ಣ ಅವರಿಗೆ ಬನ್ನಿ. ಪ್ರವೀಣ್ ಅವ್ರಿಗೂ ಕೂಡ ಒಳ್ಳೇದಾಗಲಿ. ಹಾಗೆ ಈ ಗ್ರಾಮದ ಎಲ್ಲ ಯುವಕರಿಗೂ ಭಗವಂತ ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಕೀರ್ತಿ ಕೊಡಲಿ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಕಲಾ ತಂಡದವರು ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಒಂದು ಸ್ಫೂರ್ತಿಯನ್ನು ಬೆಳೆಸ್ಕೊಡ್ತೀನಿ. ಈ ವೇದಿಕೆ ಕಳಿಸಿ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಈ ಗ್ರಾಮಸ್ಥರ ಎಲ್ಲರ ಪಾದಗಳು ನಮಸ್ಕಾರ ತಿಳಿಸ್ತಾ ಮಾತು ತಿಳಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಬಹಳ ಅದ್ಭುತವಾಗಿ ಮಾತಾಡಿದಂತ ನಮ್ಮ ಜನಸ್ನೇಹಿ ಯೋಗೀಶ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ.